ಕೆಲಸದ ಒತ್ತಡ ನೀಡುತ್ತಿದ್ದಾರೆಂದು ಕೆಲಸದಲ್ಲಿ ಕಿರುಕುಳ ನೀಡುತ್ತಿದ್ದಾರೆಂದು ಹಿರಿಯ ಅಧಿಕಾರಿಗಳ ವಿರುದ್ಧ ಕಿರಿಯ ನೌಕರರು ಪ್ರತಿಭಟನೆ ಮಾಡುವುದು ಸಹಜ. ಆದರೆ ಇಲ್ಲಿ ಪೌರಾಯುಕ್ತರಿಗೆ ಕಿಡಿಗೇಡಿಗಳು ಕಿರುಕುಳ ನೀಡುತ್ತಿದ್ದು ಅದನ್ನ ತಪ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯೊಂದು ನಡೆದಿದೆ. ಚಿಂತಾಮಣಿ ಗೊತ್ತಲ್ಲ, ಪ್ರಸ್ತುತ ಪವರ್ಫುಲ್ ಕ್ಷೇತ್ರ, ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ. ಈ ಕ್ಷೇತ್ರದ ಶಾಸಕರೇ ಉಸ್ತುವಾರಿ ಸಚಿವರಾಗಿರುವ ಕಾರಣ ಅಧಿಕಾರಿಗಳು ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕೆಲಸ ಮಾಡಬೇಕು. ಹಾಗಾಗಿಯೇ ಚಿಂತಾಮಣಿ ನಗರಸಭೆ ಪೌರಾಯುಕ್ತರು ಉತ್ತಮ ಕೆಲಸಗಳನ್ನ ಮಾಡುತ್ತಿದ್ದು ಇದನ್ನ ಸಹಿಸಲಾರದ ಕೆಲ ಕಿಡಿಗೇಡಿಗಳು ತೀವ್ರ ಕಿರುಕುಳ ನೀಡುತ್ತಿದ್ದಾರಂತೆ. ಹೌದು, ಚಿಂತಾಮಣಿ ಪೌರಾಯುಕ್ತರಾಗಿರುವ ಚಲಪತಿ ಜಿಲ್ಲೆಯಲ್ಲಿಯೇ ಅತ್ಯಧಿಕವಾಗಿ ತೆರಿಗೆ ವಸೂಲಿ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ ಮೊದಲ ನಗರಸಭೆ ಎಂಬ ಹೆಗ್ಗಳಿಕೆಗೆ ಚಿಂತಾಮಣಿ ಪಾತ್ರವಾಗಲು ಪ್ರಮುಖ ಕಾರಣ ಇದೇ ಪೌರಾಯುಕ್ತ ಚಲಪತಿ. ಸಚಿವರ ಒತ್ತುವರಿಯನ್ನು ತೆರವು ಮಾಡುವ ಮೂಲಕ ಬೇಷ್ ಎನಿಸಿಕೊಂಡಿರುವ ಪೌರಾಯುಕ್ತರಿಗೆ ಕಳಂಕ ತರಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಪೌರ ಕಾರ್ಮಿಕರ ಆರೋಪವಾಗಿದೆ. ಹಾಗಾಗಿಯೇ ಪೌರ ಕಾರ್ಮಿಕರ ಪರ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೆಲಸ ಮಾಡ್ಬೇಕಾದ್ರೆ ಮಿಷಿನ್ ಹೋಗೋ ಕಡೆ ಕಂಪಲ್ಸರಿ ಮಿಷಿನಲ್ಲೇ ಮಾಡ್ತಾರೆ. ಮಿಷಿನಲ್ಲಿ ಆಗದಿರಾ ಇರುವಂಥ ಕಡೆ ನಾವೇನು ಮಾಡೋಕ್ಕಾಗಲ್ಲ, ಕಂಬಿಗಳು ಬಳಸಲೇಬೇಕಾಗತ್ತೆ. ಬಾಬು ಸರ್ ಹೇಳ್ದಂಗೆ ಅದರಲ್ಲಿರೋ ಕಸನ ಎಳ್ಕೋಬೇಕು, ಪೈಪ್ಗಳಲ್ಲಿರೋದು ಅಂದರೆ ಕಂಬಿಗಳು ಬಳಸಲೇಬೇಕಾಗತ್ತೆ. ಕಂಬಿಗಳು ಬಳಸೋದೇ ಬೇಡ, UGD ಜೆಟ್ಟಿಂಗಲ್ಲೇ ಮಾಡಬೇಕು ಅಂತಂದರೆ ಕೈಯಲ್ಲೇ ಬಿಡಬೇಕು, ಅದನ್ನು ಕೈಯಲ್ಲೇ ಬಿಡಬೇಕಾಗುತ್ತೆ. ಅದನ್ನು ಪೈಪ್ ಕೈಯಲ್ಲಿ ಇಟ್ಕೊಂಡೇ ಬಿಡಬೇಕು. ಗ್ಲೌಸ್ ಹಾಕೊಂಡ್ರು ಸೇಫ್ಟಿ ಕೇಸ್ ಹಾಕೊಂಡೆ ಕಂಪಲ್ಸರಿ ಅಂತ ಹಂಗೂ ಕೆಲಸ ಮಾಡಬಾರ್ದು. ಹೆಂಗೋ ಯಾಂತ್ರೀಕೃತವಾಗೇ ಮಾಡಬೇಕು ಅಂತಂದರೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಕೈಯಲ್ಲೇ ಮುಡ್ದಿರ ಮಾಡೋ ಅಂಥ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಬಂದಿಲ್ಲ. ಪೈಪ್ಗಳು ಮಿಷಿನ್ ಆದರೆ ಆಗ್ಬೋದು, ಕಂಬಿ ಆದರೂ ಆಗ್ಬೋದು, ಅದನ್ನು ಕೈಯಲ್ಲಿ ಮುಟ್ಟಿನೇ ಮಿಷಿನ್ ಆಗ್ಬೋದು, ಪೈಪ್ ಆಗ್ಬೋದು, ಮುಟ್ಟಿನೇ ಮಾಡಬೇಕು. ಸುಮ್ಮನೆ ಅನವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಆಗೋ ಕೆಲಸಗಳು ಆಗಕ್ಕೆ ಬಿಡ್ತಾ ಇಲ್ಲ ಸಾರ್ವಜನಿಕರು. ದಯವಿಟ್ಟು ಇನ್ನು ಮುಂದಾದ್ರೂ ತೊಂದರೆ ಕೊಡ್ದಿರ ಆಗಬೇಕಾಗಿರೋ ಕೆಲಸಗಳನ್ನು ಆಗಲಿಕ್ಕೆ ಒಂದು ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಕೇಳ್ತೇವೆ. ಇನ್ನೊಂದು ವಿಷಯ ಏನಂತಂದರೆ, ಪೌರ ಕಾರ್ಮಿಕರು ಅಂದರೆ ಎಲ್ಲರಿಗೂ ಸಿಂಪತಿ ಇದೆ. ಎಲ್ಲ ಏನು ಪೌರ ಕಾರ್ಮಿಕ ದಿನಾಚರಣೆ ಬಂದರೆ ಪ್ರತಿಯೊಬ್ಬರು ಮಾತಾಡ್ತಾರೆ, ಪೌರ ಕಾರ್ಮಿಕರಿಗೆ ಹಾಗೆ ಹೀಗೆ ಅಷ್ಟು ಕೆಲಸ ಮಾಡ್ತಾರೆ, ಇಷ್ಟು ಕೆಲಸ ಮಾಡ್ತಾರೆ ಅಂತ. ಆದರೆ ಅವ್ರ ಮೇಲೆ ಕೇಸುಗಳು ಹಾಕ್ಸ್ತಾರೆ. ಮತ್ತು ಅವ್ರಿಗೆ ಕೆಟ್ಟದಾಗಿ ಮಾತಾಡೋದು. ಈಗ ಮೇಲ್ಗೆ ಹೇಳ್ದಂಗೆ ಯಾವನೋ ಬಂದು ಅಟ್ಟಿಸ್ಕೊಂಬಂದ ಅವರು ನಾವು ಹೋದರೆ ನಮಗೂ ರಕ್ಷಣೆ ಇರೋದಿಲ್ಲ. ಮತ್ತು ಒಬ್ಬೊಬ್ರಿಗೆ ಒಂದೊಂದು ರೀತಿ ಹಿಂಸೆ ಆಗುತ್ತೆ. ಮಾತಾಡೋದು ಹೊಲ್ಸು ಮಾತಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಬರಬೇಕಾಗುತ್ತೆ. ಈ ರೀತಿ ತೊಂದರೆ ಇದ್ದೇ ಇದೆ. ಮಾತಾಡೋದು ಮಾತ್ರ ಒಂದು ಸಾರಿ ಯಾವ ಪೇಪರ್ಗೋಸ್ಕರ ಏನಕ್ಕೋಸ್ಕರ ಪೌರ ಕಾರ್ಮಿಕರ ಬಗ್ಗೆ ಹೊಗಳಿದ್ದು ಎಲ್ಲರೂ. ಆದರೆ ಅವ್ರಿಗೆ ಆ ರೀತಿ ಯಾರೂ ರಕ್ಷಣೆ ಕೊಡೋರು ಇಲ್ಲ, ಬಂದು ಕಾಪಾಡೋರು ಇಲ್ಲ. ಈಗ ಒರೆಸ್ಕೋಬೇಕು ಬರಬೇಕು, ಇಲ್ಲ ಬಯಸ್ಕೋಬೇಕು ಬರಬೇಕು, ಈ ರೀತಿ ಆಗ್ತಾಯಿದೆ. ಇವಾಗ ನಿನ್ನೆ ಹಿಂಸೆ ಆಯಮ್ಮ ಹೋಗಿದ್ರೆ ಮನೆ ಹತ್ರ ಮಾಡಿ ಎಲ್ಲ ಆಗ್ತಾ ಇರೋದ್ರಿಂದ ಯಾರು ನಮಗೆ ರಕ್ಷಣೆ ಕೊಡಬೇಕು ಅಂತ ವ್ಯವಸ್ಥಾಪಕರಿದ್ದೀರಾ, ನಮ್ಮ ಸಾಹೇಬರ ಸಾಹೇಬರಿಗೆ ಅವ್ರಿಗೆ ಎಲ್ಲ ಬಗ್ಗೆ. ಚಿಂತಾಮಣಿ ನಗರಸಭೆ ಮುಂಭಾಗದಲ್ಲಿ ಪೌರ ಕಾರ್ಮಿಕರು UGD ಮ್ಯಾನ್ಹೋಲ್ ಸ್ವಚ್ಛತೆ ಸೇರಿದಂತೆ ಇತರೆ ಕೆಲಸಗಳನ್ನ ಮಾಡುವಾಗ ಅವುಗಳ ವಿಡಿಯೋ ಮಾಡುವುದು, ಫೋಟೋ ತೆಗೆಯುವುದು, ಅವುಗಳಿಂದ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡುವುದನ್ನ ಕೆಲ ಕಿಡಿಗೇಡಿಗಳು ಮಾಡುತ್ತಿದ್ದಾರಂತೆ. ಇದರಿಂದಾಗಿ ಪೌರ ಕಾರ್ಮಿಕರು ಸ್ವೇಚ್ಛೆಯಿಂದ ಕೆಲಸ ಮಾಡಲು ತೊಂದರೆಯಾಗಿದೆಯಂತೆ. ಯಾವುದೇ ಜನಪರ ಕೆಲಸ ಮಾಡಿದ್ರೂ ಅದಕ್ಕೆ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸಂಸ್ಕೃತಿ ಹೆಚ್ಚಾಗಿದ್ದು ಈ ಕಿರುಕುಳದಿಂದ ಪಾರು ಮಾಡುವಂತೆ ಕೋರಿ ಪೌರ ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿದ್ರ. ಇತ್ತೀಚೆಗೆ ಪೌರಾಯುಕ್ತ GN ಚಲಪತಿ ಅವರು ಫುಟ್ಪಾತ್ ಒತ್ತುವರಿ ತೆರವು ಮಾಡುವುದು, ನಗರಸಭೆ ಆಸ್ತಿ ಗುರುತಿಸಿ ಅವುಗಳ ಒತ್ತುವರಿ ತೆರವು ಮಾಡುವ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಮತ್ತು ಕಡ್ಡಾಯವಾಗಿ ಕಂದಾಯ ವಸೂಲಿ ಮಾಡುವ ಮೂಲಕ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪೌರಾಯುಕ್ತರು ಸರ್ಕಾರದ ಪರವಾಗಿ ಸಮರ್ಪಕ ಕರ್ತವ್ಯ ನಿರ್ವಹಿಸುತ್ತಿದ್ದು ಇದನ್ನ ಸಹಿಸಲಾರದ ಕೆಲವರು ಅವರನ್ನ ಮಾನಸಿಕವಾಗಿ ಕುಗ್ಗಿಸಲು ಇಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬುದು ಪೌರ ಕಾರ್ಮಿಕರ ಆರೋಪವಾಗಿದೆ. ಇನ್ನು ಪೌರ ಕಾರ್ಮಿಕರು ನಗರದ ಬಡಾವಣೆಗಳಲ್ಲಿ UGD ಮ್ಯಾನ್ಹೋಲ್ ಸ್ವಚ್ಛಗೊಳಿಸುವಾಗ ಕೆಲವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲು ಮುಂದಾಗಿದ್ದಾರಂತೆ. ಇದರಿಂದ ಜೀವ ಭಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಪೌರ ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ. ನಗರದ ವಿನೋಬಾ ಬಡಾವಣೆಯಲ್ಲಿ UGD ಮ್ಯಾನ್ಹೋಲ್ ಸ್ವಚ್ಛಗೊಳಿಸುವಾಗ ವ್ಯಕ್ತಿಯೊಬ್ಬರು ಕಿರುಕುಳ ನೀಡಿದ್ದು ಪ್ರಶ್ನೆ ಮಾಡಿದ್ರೆ ಪೌರಾಯುಕ್ತ ಚಲಪತಿಗೆ ಕೆಟ್ಟ ಹೆಸರು ತರಬೇಕಾ, ನೀವು ಸುಮ್ಮನಿರಿ ಎಂದು
ಎಂದು ಹೇಳಿ ಪರಾರಿಯಾಗಿದ್ದಾನೆ. ಈ ರೀತಿ ಕೆಲ ಬಡಾವಣೆಗಳಲ್ಲಿ ಬ್ಲಾಕ್ ಮೇಲ್ ಮಾಡುವ ಕಿಡಿಗೇಡಿಗಳು ಹುಟ್ಟಿಕೊಂಡಿದ್ದು ಪೌರಾಯುಕ್ತರ ಮೇಲಿನ ಕೋಪವನ್ನ ಪೌರ ಕಾರ್ಮಿಕರ ಮೇಲೆ ತೋರಿಸುತ್ತಿದ್ದಾರೆ ಎಂದು ಪೌರ ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ. ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದ ಪೌರ ಕಾರ್ಮಿಕರು ನಂತರ ನಗರಸಭೆ ವ್ಯವಸ್ಥಾಪಕ ಅಜೀರ್ ಅಹಮದ್ ಅವರಿಗೆ ಕಿರುಕುಳ ತಪ್ಪಿಸಲು ಕೋರಿ ಮನವಿ ಸಲ್ಲಿಸಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ನಗರಸಭೆ ವ್ಯವಸ್ಥಾಪಕ ಅಜೀರ್ ಅಹಮದ್, ಈ ಕುರಿತು ಜಿಲ್ಲಾಧಿಕಾರಿ ರವೀಂದ್ರ ಅವರ ಗಮನಕ್ಕೆ ತರಲಾಗುವುದು. ನಿಮ್ಮ ಕರ್ತವ್ಯ ನೀವು ನಿಷ್ಠೆಯಿಂದ ನಿರ್ವಹಿಸಿ. ಏನೇ ಸಮಸ್ಯೆ ಇದ್ದರೂ ಬಗೆಹರಿಸಲು ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ಎಂದು ಭರವಸೆ ನೀಡಿದ್ರು. ನಂತರ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಕೈಬಿಟ್ಟರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್.